ಪುಷ್ಪಾರ್ಚನೆಯನ್ನು ಮಹಾಶಿವಶರಣ ಹರಳಯ್ಯ ಹಾಗೂ ಕಲ್ಯಾಣಮ್ಮ ದಂಪತಿಗಳ ಪಾದ ಚರಣಗಳಿಗೆ ಅತಿಥಿ ಮತ್ತು ಗಣ್ಯರಿಂದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೂ ಪುಷ್ಪಾರ್ಚನೆಯನ್ನು ನಿರ್ವಹಿಸುತ್ತಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಬಂದು ಬಸವನ ರೂಪ ಕಣ್ಣೀರ ಹಾಸಿದ ಹರಳೆಯ ದೀಪ ಮಾತಿಲ್ಲದ ನೋವನ್ನು ನೀಡಿ ಭಕ್ತಿಯ ಹಾದಿಯಲ್ಲಿ ಸಾಗಿದೆ ಬಸವನು ನಕ್ಕ ನಾನು ಅರ್ಹನಲ್ಲ ನಿನ್ನ ಶರಣರ ಚಮ್ಮಕ್ಕು ಪೃಥ್ವಿ ಸಮವಲ್ಲ ಸುತೆ ಹರಳಯ್ಯನ ಪುತ್ರ ಪವಿತ್ರ ಪ್ರೀತಿಯ ಬೆಳಕಾಯಿತು ಭಕ್ತಿಯ ಜ್ವಾಲೆಯಲ್ಲಿ ಕರಗಿತು ಹೃದಯದ ಮಂದಾಕಿನಿ ಹರಿಯಿತು ಮನದಾಳದಿ ಧರ್ಮದ ಶಕ್ತಿ ಕೈಯೊಳಗಿದ ಸೇವೆಯ ಕಲ್ಯಾಣದ ನಾಡಲಿ ಒಲಿದ ಶರಣ ಬಸವ ದೃಷ್ಟಿಯಲ್ಲಿ ಬೆಳಕಿದ ವಿರ ಮನದಾಳದಿ ಧರ್ಮದ ಶಕ್ತಿ ಕೈಯೊಳಗಿದ ಸೇವೆಯ ಭಕ್ತಿ ಬಸವನ ರೂಪ ಕಣ್ಣೀರ ಹಾಸಿದ ಹರಳೆಯ ದೀಪ ಮಾತಿಲ್ಲದ ನೋವನ್ನು ನೀಡಿ ಭಕ್ತಿಯ ಹಾದಿಯಲ್ಲಿ ಸಾಗಿದೆ ಕಲ್ಯಾಣದ ನಾಡಲಿ ಒಲಿದ ಶರಣ ಬಸವ ದೃಷ್ಟಿಯಲ್ಲಿ ಬೆಳಕಿದ ವಿರ ಮನದಾಳದಿ ಧರ್ಮದ ಶಕ್ತಿ ಕೈಯೊಳಗಿನ ಸೇವೆಯ ಭಕ್ತಿ ಬಸವನ ರೂಪ ಕಣ್ಣೀರ ಹಾಸಿದ ಹರಳೆಯ ದೀಪ ಮಾತಿಲ್ಲದ ನೋವನ್ನು ನೀಡಿ ಭಕ್ತಿಯ ಹಾದಿಯಲ್ಲಿ ಸಾಗಿದೆ ಪಾದ ಚರಣಗಳಿಗೆ ಅತಿಥಿ ಮತ್ತು ಗಣ್ಯರಿಂದ ಮಹಾಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೂ ಪುಷ್ಪಾರ್ಚನೆಯನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತು ತೃತೀಯ ಬಹುಮಾನ ನಿಧಿ ಆಸೆ ಈ ಮಕ್ಕಳು ವೇದಿಕೆ ಮೇಲೆ ಬರಬೇಕು ಲಿಂಬು ಮತ್ತು ಚಮಚೆ ಪಂದ್ಯಗಳು ಬಹುಮಾನವನ್ನು ಗಳಿಸಿದ್ದಾರೆ ಆದಿತ್ಯ ಕಾಂಬಳಿ ಪ್ರಥಮ ಬಹುಮಾನ ನಮ್ಮ ಹಿರೇಮ ಕಾಂಗ್ರೆಸ್ ಮುಂದೆ ಇದೇ ದೊಡ್ಡ ಪ್ರಶ್ನೆ ನಾ ಹೇಳ್ತೀನಿ ಕೂಡ ಅವ್ರು ಭಾಳ ಸಣ್ಣ ಇರ್ತಾರೆ
ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ 4 ತಿಂಗಳ ಎಲ್ಲ ವ್ಯವಸ್ಥೆ ಸಿದ್ಧತೆ ಮಾಡಿರ್ತಕ್ಕಂಥ ಎಲ್ಲ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಯೋಜನೆ ಮಾಡಿರ್ತಕ್ಕಂತಹ ಕಮಿಟಿ ಪದಾಧಿಕಾರಿಗಳ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎದುರಿಗೆ ಕುಳಿತುಕೊಂಡು ಹಸನ್ಮುಖರಾಗಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಬಯಸ್ತಕ್ಕಂಥ ಎಲ್ಲ ಸದ್ಭಕ್ತ ತಾಯಂದಿರನೇ ತಮ್ಮೆಲ್ಲರಿಗೂ ಶರಣ ಶರಣರ ಹೇಳಿರುವ ವಾಣಿಯ ಹಿನ್ನೆಲೆಯಲ್ಲಿ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಹಿರಿಯರ ಮುಂದೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಕೊರತೆ ಬಹಳಷ್ಟು ಎದ್ದು ಕಾಣಿಸುತ್ತದೆ. ಬಹಳಷ್ಟು ಜನರು ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಇಟ್ಟು ಬಳಸ್ತಾರೆ. ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಇಟ್ಟು ಬಳಸಿರುವ ಕಾರಣಕ್ಕಾಗಿ ಮಕ್ಕಳು ದೊಡ್ಡವರಾದ ಬಳಿಕ ತಾಯಿ ತಂದೆ ವೃದ್ಧಾಶ್ರಮದಲ್ಲಿ ಸಂದರ್ಭ. ಬಹಳಷ್ಟು ಜನ ಏನಂತಾರೆ ಗೊತ್ತಂತ ಇಂಥ ಕಾರ್ಯಕ್ರಮದೊಳಗ ಸಣ್ಣ ಮನಸ್ಸಿನಿಂದ ಯೋಚನೆ ಮಾಡ್ತಾರ. ನನಗೆ ವೇದಿಕೆ ಕರ್ಲಿಲ್ಲ, ಕುರ್ಚಿ ಮೇಲೆ ಕುಂದರ್ಸ್ಲಿಲ್ಲ, ನನಗೆ ಆಹಾರ ಹಾಕ್ಲಿಲ್ಲ, ಆಮ್ಯಾಗ ನನ್ನ ಮಾತಿಗೆ ಕಿಮ್ಮತ್ತೇ ಇಲ್ಲ. ಬಂಧುಗಳೇ, ಇದೆಲ್ಲ ಯಾವಾಗ ಇದೆಲ್ಲ ಸಿದ್ಧತೆ ಆದ ಬಳಿಕ ಅನ್ನೋರು ಬಹಳಷ್ಟು ಜನ ಅದಾರ. ಸಲಹೆ ಕೊಡೋರು 1,000 ಜನ, ಸಲಹೆ ಕೊಡೋರು 1,000 ಜನ, ಆದರೆ ಕೆಲಸ ಮಾಡೋರು ಒಬ್ಬರೇ ಒಬ್ಬರು. ಕೆಲಸ ಮಾಡೋರು ಒಬ್ಬರು, ಆದ್ರೆ ಸಲಹೆ ಕೊಡೋರು 1000 ಜನ. ನಮಗೆ ಸಲಹೆ ಬೇಕಾಗಿಲ್ಲ, ಕೆಲಸ ಬೇಕ್ರಿ, ಕೆಲಸ ಮಾಡೋರು ಬೇಕು. ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಗೊತ್ತಿರಲಿ. ಪಾಪ ಅವ್ರಿಗೆಲ್ಲ ರಾತ್ರಿ ಗೊತ್ತಿಲ್ಲ. ನಾಳೆಗೆ ಏನ್ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ಯಾರ. ಯೋಚನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಲ್ಲ, ಕಣ್ಣು ತುಂಬ ನಿದ್ದೆ ಮಾಡಿಲ್ಲ. ಒಂದು 3 ತಾಸು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಖುಷಿ ಪಡುವ ಸಲುವಾಗಿ ತಮ್ಮ ಪರಿಶ್ರಮ, ತಿಂಗಳಾನುಗಟ್ಟಲೆ ಪರಿಶ್ರಮವನ್ನ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸವಿಸಿದ್ದಾರೆ ಅನ್ನೋದನ್ನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂಥವ್ರಿಗೆ ಆ ಭಗವಂತನ ಖಂಡಿತವಾಗಿ ಕೂಡ ಆಶೀರ್ವಾದ ಇದ್ದೇ ಇರ್ತದ ಅನ್ನುವ ನನ್ನ ಅಭಿಪ್ರಾಯವನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ಸಮಾಜ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಈ ಸಮಾಜದೊಳಗ ನಾವು ಬದುಕುದೇನಿದೆ ಅಲ್ಲ, ನಾವು ಬದುಕುದು ಬಹಳಷ್ಟು ಜನ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದ್ರೆ, ನನಗೆ ಅದು ಗೊತ್ತದ, ನನಗೆ ಇದು ಗೊತ್ತದ. ಹೌದ್ರಿ, ನಿಮ್ಗೆಲ್ಲ ಗೊತ್ತದ. ಕಾರ್ಯರೂಪಕ್ಕೆ ಬಂದು ಈ ಕೆಲಸ ಮಾಡ್ರಿ, ಕೆಲಸ ಮಾಡೋದ ಬಳಿಕ ನಿಮ್ಗೆ ಅನುಭವ ಬರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಇಂಥ ಅನುಭವ ಬಹಳಷ್ಟು ದೇವಸ್ಥಾನಗಳನ್ನ ಬಹಳಷ್ಟು ದೇವಸ್ಥಾನಗಳಲ್ಲಿ 4 ಜನ ಕೂಡ್ತಾರ, ಹೇಳ್ತಾರ, 100 ಜನ ಕೂಡ್ತಾರೆ, 1000 ಜನ ಕೂಡ್ತಾರೆ. ಆದ್ರೆ ಯಾವಾಗಲೂ ಎಲ್ಲ ಸಿದ್ಧತೆ ಆದ ಬಳಿಕ ಮಾತ್ರ. ಸಿದ್ಧತೆ ಮಾಡೋದಕ್ಕಾಗಿ ನಾನು ಇಂಥ ಪರಿಶ್ರಮ ಪಡ್ತೀನಿ ಅಂತ ಬರೋದು ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಅತ್ಯಂತ ತಮ್ಮ ಧನದಿಂದ ತಮ್ಮ ಕಾರ್ಯವನ್ನು ಮಾಡಿ ಯಶಸ್ವಿಗೊಳಿಸಲಿಕ್ಕೆ ಅತ್ಯಂತ ಪರಿಶ್ರಮವನ್ನು ಪಟ್ಟಿದ್ದೀರಿ. ನಮ್ಮ ಪರಿಶ್ರಮದಿಂದ ಆ ಭಗವಂತ ಏನ್ ಮಾಡಿ ಎಲ್ಲ ರೀತಿಯಲ್ಲೂ ತಮ್ಮ ಇಷ್ಟಾರ್ಥಗಳನ್ನು ಆ ಭಗವಂತ ಕೊಟ್ಟಿರುತ್ತ ನಮ್ಮ ಭಗವಂತನಿಗೆ ಬೇಡಿಕೊಳ್ತಾರೆ. ಇನ್ನೊಂದು ಸಣ್ಣ ವಿಚಾರವನ್ನು ಹೇಳ್ತೀನಿ, ಬಹುಶಃ ವೇಳೆ ಆಗಿದೆ ಅನ್ನುವ ಪರಿಜ್ಞಾನ ಇಟ್ಕೊಂಡೆ ನಾನು ಮಾತಾಡ್ತೇನೆ. ಹನುಮಂತ ಬಹಳ ಶ್ರೇಷ್ಠವಾದಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ದೇವರು. ಹನುಮಂತ ಎಷ್ಟು ಶ್ರೇಷ್ಠ ಆಗಲಿಕ್ಕೆ ನಿಮಗೆ ಗೊತ್ತಿರಲಿ. ಅದಕ್ಕೆ ಕಾರಣ ಅವನ ಗುರು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಒಂದು ನಿಮಗೆ ಗೊತ್ತಿರಲಿ, ಶ್ರೀರಾಮಚಂದ್ರ ದಶರಥ ಮಹಾರಾಜರು ಕೈಕಾದೇವಿಯ 3 ವರಗಳನ್ನ ಈಡೇರಿಸುವುದರ ಸಲುವಾಗಿ ತನ್ನ ವಿಂಧ್ಯ ಪರ್ವತ ಅಂತಿದೆ, ಅಲ್ಲಿ ಗೋದಾವರಿ ನದಿ ತೀರದ ಮೇಲ ಒಂದು ಶ್ರೇಷ್ಠವಾದಂತಹ ಕಾಡಿದೆ. ಆ ಕಾಡಿನೊಳಗೆ ಗೋದಾವರಿ ನದಿ ಮೇಲ ರಾಮ, ಲಕ್ಷ್ಮಣ, ಹನುಮಂತ 3 ಜನ ಅಂದ್ರೆ ಸೀತೆಯ ಜೊತೆ ರಾಮ ಮತ್ತು ಲಕ್ಷ್ಮಣರ ಜೊತೆ ಇವತ್ತಿನ ಶ್ರೀ ಹನುಮಾನ್ ಅಧ್ಯಕ್ಷರಾದಂತಹ ಪರಿಶ್ರಮ
ಪೂರಾ ನಾನೇ ಬಂದಿರ್ತೀನಿ ಯಾಕೋ ಶ್ರೀ ಗುರುಬಸಯ್ಯ ಹಿರೇಮಠ ಅಜ್ಜ ಅವರು ಸಾಕಷ್ಟು ದೃಷ್ಟಾಂತಗಳ ಮೂಲಕ ಸಂಸ್ಕಾರದ ಕುರಿತಾಗಿರ್ಬೋದು, ಶ್ರೀ ಆಂಜನೇಯನ ಕುರಿತಾಗಿರ್ಬೋದು ಮನಮುಟ್ಟುವಂತೆ ಮಾತನಾಡಿದ ಅಜ್ಜರಿಗೆ ಅನಂತ ಧನ್ಯವಾದಗಳು. ಈಗ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ SL ಇಂಗ್ಲೇಶ್ವರ ಸಾಹೇಬರು ಎರಡು ಮಾತನ್ನು ಹೇಳಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ಬರಿಲ್ಲ, ಇಲ್ಲಿ ಸ್ಟೇಜ್ ಮುಂದೆ ಬರ್ರಿ, ಸ್ಟೇಜ್ ಹತ್ರ ಬರ್ರಿ, ಸ್ಟೇಜ್ ಹತ್ರ. ಹನುಮದೇವರದಲ್ಲಿ ಹನುಮದೇವರಿಗೆ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾದಂಥ ಸೇನಾನಗರದ ಶಿವಾಲಯದ ಅಧ್ಯಕ್ಷ ಅಂತ ಉತ್ತಮ ವಾಗ್ಮಿಗಳಾದಂಥ ನಮ್ಮ ಕಿರಿಯ ಸ್ನೇಹಿತರು ಆದಂಥ ಹಿರೇಮಠ ಅವರೇ, ಹಾಗೂ ಕಟ್ಟಿಮನೆಯ ಹಿರಿಯರಾದಂಥ ಪ್ರತಾಪ್ ಅವರೇ, ಈ ಕಬಾಡಿ ನಗರದ ಅಧ್ಯಕ್ಷ ಅಂತ ಪರಶುರಾಮ ಕಬಾಡಿ ವಾಘಮರ್ ಅವರೇ, ಹಾಗೂ ಪೊಲೀಸ್ ಅಧಿಕಾರಿಗಳಾದಂಥ ಪೊಲೀಸ್ ಕಾಲನಿ ಅಧ್ಯಕ್ಷರಾದಂಥ ಕೋತ್ಯಾಳ್ ಸರ್ ಅವರು. ಇದುವರೆಗೆ ಬಹಳಷ್ಟು ನಮ್ಮ ಹಿರೇಮಠ ಸರ್ ಮಾತನಾಡಿದ್ದಾರೆ. ಅವ್ರು ಉತ್ತಮ ವಾಗ್ಮೂಲ, ಅವ್ರು ನಾವು ಬರೀ ಕೇಳೋದು ಮಾತಾಡಿಬಿಟ್ಟೇವೆ. ನಾವು ಮಾತಾಡೋದು ಯಾರು ಮಾತಾಡೋ ಹೊತ್ತು ನಮ್ಮ ಕೆಲಸ, ಆದ್ರೂ ಬಂದು ಅವ್ರು ಕಾಣಿಕೆಯಾಗಿ ಇಂಥ ಜಾತ್ರೆಗಳು ನಾಗರಾಜ್ ಕಬಾಡಿ ಅವರಿಂದ 200 ರೂಪಾಯಿ. ಯಾಕೆ ಮಾಡ್ತೀವಿ ನಾವೆಲ್ಲ? ಪ್ರಶಾಂತ್ ಅವರಿಗೆ, ಕೆಲವು ಮಕ್ಕಳಿಗೆ ಗೊತ್ತಿಲ್ಲ, ಕಶಿದ ಕೆಲವು ಭಾಳ ಜನರಿಗೆ ಗೊತ್ತಿಲ್ಲ. ಈ ಒಂದು ಜಾತ್ರೆ ಮಾಡುವುದರಿಂದ ಏನಾಗ್ತದೆ, ಒಂದು ಭಾರತ ಧರ್ಮದ ದೃಶ್ಯವನ್ನು ನೋಡಿ ನಾವೇ ನಾನೇ ಇದ್ದ ಸಂಪ್ರದಾಯಗಳನ್ನ, ಸಂಸ್ಕೃತಿಗಳನ್ನ ಮತ್ತು ಕಶಿದಾರ್ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಇವೆಲ್ಲನೂ ನನ್ನ ಕಡೆಯಿಂದ ಪ್ರಶಾಂತ್ ಅವರಿಗೆ 500 ರೂಪಾಯಿ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಭಾವೈಕ್ಯತೆ ಈಗ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಹ್ಯಾಂಗ್ ಹೆಚ್ಚಾಗ್ತದೆ, ಜಾತೀಯತೆ ಭಾಳ ಆಗ್ತಾ ಇದೆ. ಆ ಜಾತಿ ಸಂಬಂಧ ಇವೆಲ್ಲ ನಾವು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಒಂದ್ ಕಡೆ ಕೂಡ್ತಾರೆ, ಎಲ್ಲರೂ ಕೂಡ ಊಟ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಪರಸ್ಪರ ಪರಿಚಯ ಮಾಡ್ಕೊತಾರೆ. ಇದು ಬಹಳ ಮಹತ್ವ ಈ ಸದ್ಯ. ಸರ್ ಹೇಳಿದ್ರು, ನಮ್ಮ ಹಿರೇಮಠ ಸರ್ ಹೇಳಿದ್ರು, ಸಂಸ್ಕೃತಿ ಸಂಪ್ರದಾಯ ಮಾಯವಾಗಿ ತೊಡಗಿವೆ. ಮಾಯ ಹಾಕೊಡುವ ಅಂತೇಳಿ ಜಾತ್ರೆಗಳು ಕನಿಷ್ಠ 7-8 ಸ್ಥಳಗಳಿಂದ ಜಾತ್ರೆ ನಾವು ಮಾಡ್ತೇವೆ. ಪ್ರತಿಯೊಂದರ ನಾವು ಭಾಗವಹಿಸ್ತೇವೆ, ನೀವು ಕೂಡ ಭಾಗವಹಿಸ್ತಾರೆ. ಅದರಲ್ಲಿ ಹೆಣ್ಮಕ್ಳು ಇಲ್ಲಿ ಸಹೋದರರು ಪದಾಧಿಕಾರಿಗಳು ಬಹಳಷ್ಟು
ಇದೊಂದು ವಿಶಿಷ್ಟವಾದಂತ ಅಭಿವೃದ್ಧಿ ಬಹಳ ಚಂದ ಮಾಡಿರ್ತಾರೆ. ಈಗ ಮೈ ಒಂದು ವಾರ ನವಿಲಿನ ಸೌಡೆ ಇದೆ. ಸುತ್ತ ನಾವು ಹೇಗೆ ನೋಡ್ತೇವೆ ಒಂದು ಪ್ರತಿದಿನ ಬೆಳಿಗ್ಗೆ 8 ತನಕ ಇರ್ತಾರೆ ಗುನ್ನಾಪುರ ಮಾಡೋರು. ಮೋಹನ್ ಗುನ್ನಾಪುರ ಅವರು 100 ಕೆಲವೇ ರೂಪಾಯಿ ಜನ ಕೊಟ್ಟಿದ್ದಾರೆ. ಇದು ಕೇಳೋರು ಬಹಳ ಜನ. ಮತ್ತೆ ಅದಕ್ಕೆ ತಾವೆಲ್ಲರೂ ಬಂದಿರಿ. ಕೊಡೋರಿದ್ರೆ ಅವ್ರು ಏನ್ ಹೇಳ್ತಾರ ಅವೆಲ್ಲ ಕೇಳ್ರಿ. ಮತ್ತು ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ. ಕಟ್ಟುಮನಿ ಸಾಹೇಬರು ದೇವರನ್ನ ನಾವು ಯಾಕೆ ಇಂಜಿನಿಯರ್ ಸಾರು ಪ್ರಶಾಂತ್ ಅವ್ರು ಅವರಿಗೆ ಸಾಮಾನ್ಯ ಹೇಳೋದು ಸಣ್ಣ ಸನ್ಮಾನಿಸಿ ಕಥೆ ಹೇಳಿ ಗೌರವಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ವೃಂದಾ ಪವಾರ್ ಅವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಪುರಸೂರಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಹೀಗೆ ಗೌರವ ಅರ್ಪಣೆಯಾಗಿ ಸನ್ಮಾನಿಸಬೇಕಂತ ಶ್ರೀ ಗೋವಿಂದ್ ನಾಯ್ಕ್ ಅವರು ಅಧ್ಯಕ್ಷರು ಎಲ್ಲ ಕಡೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪರಶುರಾಮ ಕಬಡ್ಡಿ ಹೆಸರು ಮತ್ತು ಗೋವಿಂದ ನಾಯಕ್ ನಿವೃತ್ತ ಶಿಕ್ಷಕರು ಸನ್ಮಾನಿಸಿ ಗೌರವಿಸಬೇಕಂತ ಆಶೀರ್ವಾದ ಇದ್ರೆ ಶ್ರೀ ಪರಶುರಾಮ ಕಬಡ್ಡಿ ಅವರು ನಮ್ಮ ಕಬಡ್ಡಿ ಕಾಲೋನಿಯ ಅಧ್ಯಕ್ಷರು ಹಿರಿಯರು ಬೇಡ್ಕೊಳ್ತಾ ಇದ್ದೀವಿ. ಅವರಿಗೆ ಶ್ರೀ ಜಿ ಎಲ್ ನಾಯಕ್ ನಿವೃತ್ತ ಶಿಕ್ಷಕರು ಸನ್ಮಾನಿಸಿ ಗೌರವಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಕ್ಕ ಈ ತರ ಮಾಡ್ಬೇಕಂದ್ರೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ವಿಶ್ವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ ಶ್ರೀಯುತ ಸಂಸ್ಥೆ ಇದು. ಅಲ್ಲಿ ಎಸ್.ಎಲ್. ಇಂಗ್ಲೇಶ್ವರ್ ಸಂತೋಷ್ ತಳವಾರ್ ಶಿಕ್ಷಣಾಧಿಕಾರಿಗಳು ಅವಕಾಶ ಮಾಡಿಕೊಟ್ಟಂತ ಈ ಕಬಡ್ಡಿ ಕಾಲಿನ ಸದಸ್ಯರಿಗೂ ಹಾಗೂ ಶಿಕ್ಷಕರಿಗೂ ಸಂತೋಷ್ ತಳವಾರ್ ಅಧ್ಯಕ್ಷರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಹನುಮಾನ ದೇವಸ್ಥಾನ ಸೇವಾ ಸಮಿತಿ ನೌಕರರ ಸಂಘ ನವರಸ್ಪುರ ಇವರಿಗೆ ಶ್ರೀ ಶಶಿಕಾಂತ್ ಭಟ್ಕರ್ ಇವರಿಂದ ಗೌರವ ಅರ್ಪಣೆ. ಅದೇ ರೀತಿಯಾಗಿ ಇನ್ನೊಬ್ಬರು ಅತಿಥಿಗಳು ಮುಖ್ಯ ಅತಿಥಿಗಳು ಶ್ರೀ ಶಿವರಾಜ್ ಓತ್ಯಾಳ್ ಸರ್, ಪೊಲೀಸ್ ಅಧಿಕಾರಿಗಳು ಮತ್ತು ಯಾವಾಗಲೂ ಮಾರ್ಗದರ್ಶಕರಾಗಿ ಹಿರಿಯರು. ಅವರಿಗೆ ಸಹ ನಮ್ಮ ಹನುಮಾನ್ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಶ್ರೀ ಶಿವರಾಜ್ ಓತ್ಯಾಳ್ ಸರ್ಗೆ ಗಜೇಂದ್ರ ಕಾಕ್ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ರು ಅತಿಥಿಗಳಾಗಿ ಶ್ರೀ ವಿಠಲ್ ಜಗದಾಪ್ ಅವರು ಆಗಮಿಸಿದ್ದಾರೆ. ವೇದಿಕೆ ಮೇಲೆ ಬರಬೇಕು. ಜಗತಾಪ್ ಕಾಕಾರು ಅದೇ ರೀತಿ ಕವಾಡೆಯವರು ಬಂದು ಶ್ರೀಯುತ ಮನೋಹರ್ ಕಟ್ಟಿಮನಿ ಸಾಹೇಬರಿಗೆ ಗೌರವಿಸಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮನೋಹರ್ ಕಟ್ಟಿಮನಿ ಅವರಿಗೆ ಶ್ರೀ ಹನುಮಾನ್ ಸೇವಾ ಸಮಿತಿ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಮನೋಹರ್ ಕಟ್ಟಿಮನಿ ಅವರಿಗೆ ಸೋಮನಾಥ್ ಕವಾಡೆ ಇವರಿಂದ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಪರಶುರಾಮ್ ಕಬಾಡೆ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್.ಎಲ್. ಇಂಗ್ಲೇಶ್ವರ್ ದೇಸಾಯಿ ಕಾಲನಿ ಅಧ್ಯಕ್ಷರು ನಿವೃತ್ತ ನೌಕರರ ಸಂಘ ನವರಸ್ಪುರ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ಶಿವರಾಜ್ ಓತ್ಯಾಳ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ವಿಠಲ್ ಜಗತಾಪ್ ಕಾಲನಿ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಕೊಳ್ತಾ ಇದ್ದೀವಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳು राम के प्यारे साथी तेज तुम्हारा जैसे गदा उठाए हाथ में डगमगाए विपत्ति भक्तों के रखवाले द्वार तुम्हारा सबकी शरण नाम लो दिल से बस कट जाए हर संकट हर भार ಶ್ರೀ ಗುರುಬಸವ ಹಿರೇಮಠರು, ಶ್ರೀ ತುಳಸಿರಾಮ್ ವಾಲ್ಮೋರಿ ಅವರು ನಮ್ಮ
ಇನ್ನೊಬ್ಬರು ಮುಖ್ಯ ಅತಿಥಿಗಳು ನಾ ಹೇಳ್ತೀನಿ. ಡಾಕ್ಟರ್ ಒಂದು ಹಾಕ್ಬೇಕಲ್ಲ. ವಿಶ್ವವಿದ್ಯಾನಿಲಯ ಕಾರ್ಯಕ್ರಮದ ಕುರಿತು अंजनी ಒಂದೆರಡು ಮಾತನ್ನು पवन सुत ಹೇಳಬೇಕಂತ दौड़े सुन कर पुकार अंधियारे मन के कोने में भर दो उम्मीदों की धार नाम तुम्हारा जपते ही डर से हो जाए हम आजाद हर हार से ऊपर उठ कर मिलती है हिम्मत मिलती ನಗರ್ फरियाद ಅವರು ಸಹ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಒಂದು ನಾವು ಮಾರ್ಗದರ್ಶನ ಕೇಳಿದಾಗ ಅತಿ ಸರಳತೆಯಿಂದ ನಮ್ಮ ಜೊತೆ ನಿಂತು ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇದ್ದಾರೆ ಅವರಿಗೆ ಶ್ರೀ ಡಾಕ್ಟರ್ ನಾಮದೇಗೌಡ ಪ್ರೊಫೆಸರ್ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ವಿಜಯಪುರ ಅವರಿಗೆ ಸ್ವಾಗತ ಮತ್ತು ಗೌರವಾರ್ಪಣೆ ಚಟ್ಟಮುನಿ ಇಂದಿರಾವರಿಂದ ಗೌರವ. ಅವರು ಸಹ ಇವತ್ತಿನ ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ಹನುಮಾನ ಸೇವಾ ಸಮಿತಿ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ವಿಠಲ್ ಸರ್ಕಾರ್ ಅವರಿಗೆ ಮಬ್ರೂಕ್ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ಮನೋಹರ್ ಕಟ್ಟಿಮನಿ ಪೊಲೀಸ್ ಕಾಲನಿ ಫೋಟೋ ಅವರ ಇವತ್ತ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕುಮಾರಿ ವೈಭವಿ ಕಬಾಡೆ ಬಹಳ ಪ್ರಖ್ಯಾತ ಕಲಾವಿದೆ ಮತ್ತು ಸಾಕಷ್ಟು ಕಡೆ ಬಹುಮಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಕುಮಾರಿ ವೈಭವಿ ಕಬಾಡೆ ಅವರಿಗೆ भक्तों के रखवाले द्वार तुम्हारा सबकी शरण ಶ್ರೀ ಶ್ರೀ ವಾಗ್ಮೂರು ಅವರು